ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಾನು TG ಶಾನ್ಭಾಗ್. ನಾವು ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ, ಅಂದರೆ MP ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ನಮ್ಮ ಚಾನಲ್ನಲ್ಲಿ ಕರ್ನಾಟಕದ 28 ಕ್ಷೇತ್ರಗಳ ಒಂದು ಪರಿಚಯ, ವಿಶ್ಲೇಷಣೆ ಹಾಗೂ ಕ್ಯಾಂಡಿಡೇಟ್ಸಿನ ವಿನ್ನಿಂಗ್ ಪ್ರಾಬಬಿಲಿಟಿ ನಾವು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಆ ಸೀರೀಸ್ನಲ್ಲಿ ನಾವು ಈ ಸಂಚಿಕೆಯಲ್ಲಿ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ವಿಶ್ಲೇಷಣೆ ನಾನು ತಮ್ಮ ಮುಂದೆ ಇಡ್ತೇನೆ. ಕೊಪ್ಪಳ ಕ್ಷೇತ್ರ 7/5/2024 ಇಲೆಕ್ಷನ್ಗೆ ಹೋಗ್ತಾ ಇದೆ. ಇಲ್ಲಿ ಈ ಸಲ 2024ನಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋರು ಕೆ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ಸಿಂದ ಅಥವಾ ಇಂಡಿ ಅಲಯನ್ಸಿಂದ, ಮತ್ತು ಡಾಕ್ಟರ್ ಬಸವರಾಜ್ ಕ್ಯಾವಟರ್ BJPಯಿಂದ ಅಥವಾ NDAಯಿಂದ. ಇಲ್ಲಿ ಲಾಸ್ಟ್ ಟೈಮ್ ಅಂದರೆ 2019ನಲ್ಲಿ ಯಾರು ವಿನ್ ಆದರು ಅಂತ ನೋಡೋದಾದರೆ, ಆವಾಗ BJPಯಿಂದ ಸಂಗಣ್ಣ ಕರಡಿ ವಿನ್ ಆಗಿದ್ದರು. ಅವರು 5,85,000 ಓಟು ಅಂದರೆ 49.25% ಓಟ್ ತಗೊಂಡಿದ್ರು. ಹಾಗೂ ಅವರೆದುರಿಗೆ ಸೋತವರು ಇದೇ ಕಾಂಗ್ರೆಸ್ಸಿಂದ ಈ ಸಲ ಕಂಟೆಸ್ಟ್ ಮಾಡ್ತಾ ಇರೋ ರಾಜಶೇಖರ್ ಹಿಟ್ನಾಳ್ ಅವರು ಅವರೆದುರಿಗೆ ಸೋತಿದ್ರು. ಅವರು 5,48,000 ಅಂದರೆ 42.75% ಓಟ್ ತಗೊಂಡು 38,000 ಓಟಿಂದ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ಸಿಂದ ಸೋತಿದ್ರು. ಸಂಗಣ್ಣ ಕರಡಿ BJPಯಿಂದ ವಿನ್ ಆಗಿದ್ರು. ಹಾಗೆ ಇನ್ನೂ ಒಂದು ಇಲೆಕ್ಷನ್ ಹಿಂದೆ ಹೋಗೋದಾದರೆ 2014ನಲ್ಲಿ ಕೂಡ BJPಯಿಂದ ಸೇಮ್ ಸಂಗಣ್ಣ ಕರಡಿಯವರು ಕಂಟೆಸ್ಟ್ ಮಾಡಿದರು. 48.32% ಓಟ್ ತಗೊಂಡ್ರು, ವಿನ್ ಆದರು. ಅವರಿಗೆ ಬಸವರಾಜ್ ಹಿಟ್ನಾಳ್ ಅವರು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದರು. ಅವರು 45.1% ಓಟ್ ತಗೊಂಡು ಅಂದರೆ 32,000 ಮಾರ್ಜಿನ್ನಲ್ಲಿ ಸಂಗಣ್ಣ ಕರಡಿಯವರು ವಿನ್ ಆದರು. ಹಿಟ್ನಾಳ್ ಅವರು ಸೋತರು. ಈಗ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿರೋ MLA ಕಾನ್ಸ್ಟಿಟ್ಯೂಯೆನ್ಸನ್ನು ನೋಡೋದಾದರೆ ಕುಷ್ಟಗಿ, ಗಂಗಾವತಿ, ಕನಕಗಿರಿ, ಸಿರುಗುಪ್ಪ, ಸಿಂಧನೂರು, ಮಸ್ಕಿ, ಯಲಬುರ್ಗಾ ಮತ್ತು ಕೊಪ್ಪಳ 8 ಕಾನ್ಸ್ಟಿಟ್ಯೂಯೆನ್ಸಿ. 8ರಲ್ಲಿ 6 ಕಾಂಗ್ರೆಸ್ MLA ಇದ್ದಾರೆ, 1 BJP MLA ಇದ್ದಾರೆ, 1 KRPP ಅಂದರೆ ಜನಾರ್ದನ್ ರೆಡ್ಡಿಯವರ ಪಾರ್ಟಿ. ಆ ಪಾರ್ಟಿ ಈಗ BJP ಜೊತೆ ಮರ್ಜ್ ಆದದ್ರಿಂದ 6 ಕಾಂಗ್ರೆಸ್ MLA, 2 BJP MLA ಅಂತ ಕನ್ವೀನಿಯೆಂಟ್ಲಿ ಹೇಳ್ಬೋದು. ಮತ್ತು ಈ ಕ್ಷೇತ್ರದಲ್ಲಿ ಒಟ್ಟು 18,42,000 ವೋಟರ್ಸ್ ಇದ್ದಾರೆ. ಅದರಲ್ಲಿ ಫೀಮೇಲ್ ವೋಟರ್ಸೇ ಜಾಸ್ತಿ ಇದ್ದಾರೆ. ಫೀಮೇಲ್ ವೋಟರ್ಸು 9,33,000 ಇದ್ದರೆ, ಮೇಲ್ ಅಂದರೆ ಗಂಡಸರು 9,09,000 ಇದ್ದಾರೆ. ಮತ್ತು ಈ ಕ್ಷೇತ್ರ ಕೊಪ್ಪಳದಲ್ಲಿ ಕೂಡ ಲಿಂಗಾಯತ್ ಮತ್ತು ಹಿಂದುಳಿದ ವರ್ಗ, ಹಿಂದುಳಿದ ಜಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅದು ಡಿಸಿಸಿವ್ ಫ್ಯಾಕ್ಟರ್ ಆಗಿರುತ್ತೆ. ಲಿಂಗಾಯತ್ಸ್ ಕೂಡ, ವೀರಶೈವ ಲಿಂಗಾಯತ್ಸ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಅದು ಡಿಸಿಸಿವ್ ಆಗಿರುತ್ತೆ. ಆದರೆ ಇಲ್ಲಿ ಈ ಸಲ ವೋಟರ್ಸ್ನಲ್ಲಿ ಫೀಮೇಲ್ ವೋಟರ್ಸ್ ಮತ್ತು ಯಂಗ್ ವೋಟರ್ಸ್ ಅಂದರೆ 18 ವರ್ಷ ಆಗಿ ಫಸ್ಟ್ ಟೈಮ್ ವೋಟರ್ಸು ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಫಸ್ಟ್ ಟೈಮ್ ವೋಟರ್ಸೇ 6% ಇದ್ದಾರೆ ಅಂತ ಒಂದು ಅಂದಾಜಿದೆ ಇದರಲ್ಲಿ. ಇವರು ಕೂಡ ಡಿಸಿಸಿವ್ ಆಗಿರ್ತಾರೆ. ಇನ್ನು ಪಾರ್ಟಿ ಕಂಟೆಸ್ಟೆಂಟಿನ ಒಂದು ಪ್ಲಸ್ ಆರ್ ಮೈನಸ್ ತಗೊಳ್ಳೋದಾದರೆ, ನಾವು ಬಸವರಾಜ್ ಕ್ಯಾವಟರ್ ಅವರ ಪ್ಲಸ್ ಪಾಯಿಂಟ್ ಏನಂದರೆ, ಡಿಪೆಂಡಿಂಗ್ ಇಲ್ಲಿ ಕೂಡ ಏನಾಗುತ್ತೆ, ಈ ವಿಷಯದ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಬೇಕು ಅಂತಿದ್ದೇನೆ, ಒಂದು ಸಂಚಿಕೆ ಇದಕ್ಕೋಸ್ಕರ. ಈ ಕ್ಷೇತ್ರದಲ್ಲಿ ಕೂಡ ಮೋದಿ ವೇವ್ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ದ BJP ಆರ್ NDA ಕ್ಯಾಂಡಿಡೇಟ್ ಈಸ್ ಹೋನ್ಲಿ ಡಿಪೆಂಡಿಂಗ್ ಆನ್ ಮೋದಿ ವೇವ್ ಮೇಜರ್ಲಿ. ಆಮೇಲೆ ಅವರು ಜನಾರ್ದನ್ ರೆಡ್ಡಿ ಬ್ಯಾಕ್ ಟು BJP, ಜನಾರ್ದನ್ ರೆಡ್ಡಿ ಅವರು ಒಂದು ಸಪೋರ್ಟ್ ಸಿಗ್ತಾ ಇದೆ ಇವರಿಗೆ. ಅಲ್ಲಿ ಇನ್ನು ಏನು ನ್ಯೂ ಫೇಸ್ ಟು ಪಾರ್ಟಿ ಸಂಘಟನೆ ಅಂದು ಈಗ ಸಂಘಟನೆ ಬಲ, BJP ಪಾರ್ಟಿಯಲ್ಲಿ ಸಂಘಟನೆ ಬಲ ಇವರಿಗಿದೆ. ಇದು ಇವರ ಪ್ಲಸ್ ಪಾಯಿಂಟ್. ಇವರ ಮೈನಸ್, ಕ್ಯಾವಟರ್ ಅವರ ಮೈನಸ್ ಪಾಯಿಂಟ್ ನೋಡೋದಾದರೆ, ಸಂಗಣ್ಣ ಕರಡಿ ಜಾಯಿಂಡ್ ಕಾಂಗ್ರೆಸ್.
ಸೊ ಇವರ ಮೊದಲು ಕಂಟೆಸ್ಟ್ ಮಾಡಿದ BJP ಕಂಟೆಸ್ಟೆಂಟ್ 2019 ಕಂಟೆಸ್ಟೆಂಟ್ ವಿನ್ ಆದವರು, ಅಂದರೆ ಸಿಟ್ಟಿಂಗ್ BJP MP ರಿಸೈನ್ಡ್ ಫ್ರಾಮ್ BJP ಮತ್ತು ಜಾಯಿಂಡ್ ಕಾಂಗ್ರೆಸ್, ಅದು ಇವರ ಮೈನಸ್ ಪಾಯಿಂಟ್. ಮತ್ತು ಇವ್ರ ಬಗ್ಗೆ ಒಂದಿದೆ, ಕಾಮನ್ ಮ್ಯಾನಿಗೆ ರೀಚೇಬಲ್ ಇಲ್ಲ ಅಂತ ಹೇಳ್ಕೊಂಡು, ಸಾಮಾನ್ಯದವರು ಹೋಗಿ ಮೀಟ್ ಮಾಡಲಿಕ್ಕಿಲ್ಲ, ಅಪರೂಪಕ್ಕೆ ಸಿಗೋದಿಲ್ಲ ಅಂತ ಒಂದು ಇವ್ರ ಮೇಲೆ ಅಪವಾದ ಇದೆ. ಹಾಗೂ ಇಡೀ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವರು ಅಂಥ ಕರಡಿಯಷ್ಟು, ಸಂಗಣ್ಣ ಕರಡಿಯಷ್ಟು ಪಾಪ್ಯುಲರ್ ಫೇಸ್ ಅಲ್ಲ. ಇದು ಇವರ ಮೈನಸ್ ಪಾಯಿಂಟ್. ಇನ್ನು ನಾವು ಹಿಟ್ನಾಳ್ ಬಗ್ಗೆ, ರಾಜಶೇಖರ್ ಹಿಟ್ನಾಳ್ ಬಗ್ಗೆ ಮಾತಾಡೋದಾದರೆ, ಹಿಟ್ನಾಳ್ ಅವರ ಪ್ಲಸ್ ಪಾಯಿಂಟ್ ಏನಂದರೆ, ಸೇಮ್ ಕಾಂಗ್ರೆಸ್ BJP ಹಿಂದುತ್ವದ ಅಲೆ ಕೊಡೋ ಥರ ಇಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಕೊಡ್ತೇವೆ ನಾವು. ಕರ್ನಾಟಕ ರಾಜ್ಯದ ಪಂಚ ಗ್ಯಾರಂಟಿಗಳು, ಬಸ್ ಫ್ರೀ ಆಗಲಿ, ರೈಸ್ ಫ್ರೀ ಆಗಲಿ, ಕರೆಂಟ್ ಫ್ರೀ ಆಗಲಿ, 2000 ಅತ್ತೆಗೋ ಸೊಸೆಗೋ ಕೊಡೋದಾಗಲಿ, ಇದೆಲ್ಲ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ. ಮತ್ತು ಇವರ ಮೇಯ್ನ್ ಪ್ಲಸ್ ಪಾಯಿಂಟ್ ಸಂಗಣ್ಣ ಕರಡಿ ಜಾಯಿಂಟ್ ಕಾಂಗ್ರೆಸ್, ಅದು ಇವರಿಗೆ ಆನೆ ಬಲ ಬಂದಂತಾಗಿದೆ. ಮತ್ತು 6 MLAs ಕಾಂಗ್ರೆಸ್ MLAs ಇವ್ರಿಗೆ ಬಗ್ಗೆ ಕಂಟೆಸ್ಟ್ ಮಾಡ್ತಾರೆ. ಮತ್ತು ಇವರಿಗೊಂದು ಸಿಂಪೆತಿ ಕ್ರಿಯೇಟ್ ಆಗಿದೆ. ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿ ಸೋತಿದ್ರಿಂದ ಸಿಂಪೆತಿ ವೋಟ್ಗಳು ಇವರಿಗೆ ಸಾಕಷ್ಟು ಬರೋ ಥರ ಇದೆ. ಮತ್ತು ಪಾರ್ಟಿ ಲೋಯರ್ ಲೆವೆಲ್ ಕೇಡರ್, ಗ್ರೌಂಡ್ ಲೆವೆಲ್ ವಾಲಂಟಿಯರ್ಸ್ ಜೊತೆಗೆ ರಿಲೇಷನ್ಶಿಪ್ ಇವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದಿಷ್ಟು ಇವರ ಪ್ಲಸ್ ಪಾಯಿಂಟ್. ಹಾಗಾದರೆ ಇವರ ಮೈನಸ್ ಪಾಯಿಂಟ್ ಏನಂದರೆ, ಇವರು ಒಂದು MLA, ಅದೇ ಕ್ಷೇತ್ರ ರಾಘವೇಂದ್ರ ಹಿಟ್ನಾಳ್ ಅವರ ಬ್ರದರ್, ಸೋದರ. ಆದ್ದರಿಂದ ಇಲ್ಲಿ ಒಂದು ಕುಟುಂಬ ರಾಜಕಾರಣ, ಫ್ಯಾಮಿಲಿಯಲ್ಲಿ ಇಬ್ಬರಿಗೆ ಬೇಕಾ ಅನ್ನುವಂಥದ್ದು ಇವ್ರಿಗೆ ಮೈನಸ್ ಪಾಯಿಂಟ್ ಆಗಿದೆ, ಜನ ಆ ಥರ ತಿಳ್ಕೊಂಡ್ರೆ. ಆಮೇಲೆ ಪಾರ್ಟಿ ಕೇಡರ್ನಲ್ಲಿ ಒಂದು ಅನುಕೂಲಕರ ವಾತಾವರಣ ಇಲ್ಲದೆ ಇರೋದು ಕೂಡ ಇವರಿಗೊಂದು ಮೈನಸ್ ಪಾಯಿಂಟ್ ಆಗುತ್ತೆ. ಮತ್ತು ಗಂಗಾವತಿ ಮತ್ತು ಅದರ್ ಬೇರೆ MLA ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವ್ರದೇ ಪಾರ್ಟಿಯವರು ಇವರಿಗೆ ಒಳ ಏಟು ಕೊಡುವಂಥ ಚಾನ್ಸಸ್ ಇದೆ. ಕ್ರಾಸ್ ವೋಟಿಂಗು, ಇವ್ರ ಪಾರ್ಟಿ ವಾಲಂಟಿಯರ್ಸು BJPಗೆ ಓಟ್ ಕೊಡೋ ಚಾನ್ಸಸ್ ಇದೆ. ಮತ್ತು ಇವರಿಗೆ ತುಂಬ, ಈಗ ನಾನು ನಮ್ಮ ತಂದೆ ಹೆಸರು, ನಮ್ಮ ಹೆಸರು 2 ಸಲ ಸೋತಿದ್ದೇನೆ ಅನ್ನೋ ಹೆಸರು ತಗೊಂಡು ಈ ಸಲ ವಿನ್ ಆಗೇ ಆಗ್ತೇವೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸು ಇವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು ಅಂತ ನಮ್ಮ ಚಾನಲ್ಲು ಪರಿಗಣಿಸುತ್ತೆ ಮೈನಸ್ ಪಾಯಿಂಟ್ ಆಗಿ. ಇನ್ನು ಇಲ್ಲಿ ವಿನ್ನಿಂಗ್ ಪ್ರಾಬಬಿಲಿಟಿ ನೋಡೋದಾದ್ರೆ, ನಮ್ಮ ಚಾನಲ್ನವ್ರು ಕೊಡುವಂಥ ವಿನ್ನಿಂಗ್ ಪ್ರಾಬಬಿಲಿಟಿ ಇದು ಯಾವುದೇ ಒಂದು ಒಪಿನಿಯನ್ ಪೋಲ್ ಅಲ್ಲ, ಯಾವುದೇ ಭವಿಷ್ಯ ಅಲ್ಲ, ಏನೂ ಅಲ್ಲ. ಇಲ್ಲಿ ಕಾಂಗ್ರೆಸ್ನ ಹಿಟ್ನಾಳ್ ಅವರಿಗೆ ನಾವು 52% ವಿನ್ನಿಂಗ್ ಚಾನ್ಸ್ ಕೊಡ್ತೇವೆ. ಇದು ಯಾವತ್ತೂ ಚೇಂಜ್ ಆಗ್ಬೋದು. ಕ್ಯಾವಟೂರ್ ಅವರಿಗೆ ನಾವು BJP ಅವರಿಗೆ ನಾವು 48% ವಿನ್ನಿಂಗ್ ಚಾನ್ಸ್ ಕೊಡ್ತೇವೆ. ಸೊ BJP ಆ್ಯಂಡ್ ಕಾಂಗ್ರೆಸ್ ಇಲ್ಲಿ 48 and 52. ಸೊ ಕಾಂಗ್ರೆಸ್ 52, BJP 48 ಕೊಡ್ತಾ ಇದ್ದೇವೆ. ಇನ್ನೂ 3 ದಿವಸ ಇದೆ, 4 ದಿವಸ ಇದೆ ಎಲೆಕ್ಷನ್ಗೆ. ಇದು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು, ಇದೇ ಪರ್ಮನೆಂಟ್ ಅಲ್ಲ. ಇಲ್ಲಿವರೆಗೆ ನಾವು ಕೊಡ್ತಾ ಇರೋದು ಆ್ಯಸ್ ಆನ್ 4th May 2024ಗೆ 48 ಮತ್ತು 52, BJP 48, ಕಾಂಗ್ರೆಸ್ಗೆ 52% ವಿನ್ನಿಂಗ್ ಕೊಡ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಒಂದು ವಿಶ್ಲೇಷಣೆ ಆಗಿತ್ತು. ಇಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗದೇ ಇರ್ಬೋದು ಅನ್ನುವಂಥದ್ದು ನಮ್ಮ ಚಾನಲಿನ ಪ್ರಾಬಬಿಲಿಟಿ ಆಗಿತ್ತು, ನಾವು ಅಸೆಸ್ ಮಾಡಿದ ಪ್ರಕಾರ. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಪೂರಾ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.